ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಗರಹೊಳೆ ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. ನಾಗರಹೊಳೆ ಇದು 1977ರಲ್ಲಿ ಬಿಡುಗಡೆಯಾದಂತಹ ಚಿತ್ರ. ಈ ಚಿತ್ರವು ಮಕ್ಕಳ ಸಾಹಸ ಚಲನಚಿತ್ರವಾಗಿದ್ದು ಇದನ್ನು ಎಚ್.ವಿ. ಸುಬ್ಬರಾವ್ ಬರೆದಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿದ್ದಾರೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಡಾ. ವಿಷ್ಣುವರ್ಧನ್, ರೆಬಲ್ ಸ್ಟಾರ್ ಅಂಬರೀಶ್, ಭಾರತಿ, ಶಿವರಾಮ್, ಬೇಬಿ ಇಂದ್ರ, ಭಾನುಪ್ರಕಾಶ್ ಮತ್ತು ಸತೀಶ್ ಇನ್ನು ಮತ್ತಿತರರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರದ ಹಾಡುಗಳಿಗೆ ಸಂಗೀತ ಸಂಯೋಜನೆ ಸತ್ಯಂರವರು, ಹಾಡುಗಳಿಗೆ ಸಾಹಿತ್ಯ ಆರ್.ಎನ್. ಜೈಗೋಪಾಲ್, ಚಿ. ಉದಯಶಂಕರ್, ವಿಜಯ ನಾರಸಿಂಹ. ಈ ಚಿತ್ರದ ಹಾಡುಗಳಿಗೆ ಹಿನ್ನೆಲೆ ಗಾಯಕರಾದವರು ಪಿ.ಬಿ. ಶ್ರೀನಿವಾಸ್, ಎಸ್. ಜಾನಕಿ, ವಿಷ್ಣುವರ್ಧನ್, ಭಾರತಿ ಮತ್ತು ರವಿ. ನಾಗರಹೊಳೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೆಗ್ಗುರುತಾಗಿ ಪರಿಗಣಿಸಲ್ಪಟ್ಟ ಚಲನಚಿತ್ರ. ಇದು ಮಕ್ಕಳ ಚಿತ್ರಗಳ ಪ್ರಕಾರದಲ್ಲಿ ಕ್ರಾಂತಿಯನ್ನೇ ಆರಂಭಿಸಿತು. ಈ ಚಿತ್ರದ ಯಶಸ್ವಿ ಮುಂದಿನ 2 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಪ್ರಭಾವ ಬೀರಿ ಮಕ್ಕಳ ಚಿತ್ರ ನಿರ್ಮಾಣವಾದ ಪ್ರವೃತ್ತಿಯನ್ನು ಪುನರ್ ಪ್ರತಿಷ್ಠಾಪಿಸಿತು. ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬುರವರು ತಮ್ಮ ದೂರದೃಷ್ಟಿಯ ಚಿಂತನೆಯೊಂದಿಗೆ ಮಕ್ಕಳನ್ನು ಕಥಾರೂಪಣೆಯ ಕೇಂದ್ರದಲ್ಲಿ ಇರಿಸುವ ಸಾಹಸಮಯ ಚಿತ್ರವನ್ನು ತೆರೆಗೆ ತರಲು ನಿರ್ಧರಿಸಿದರು. ಮಕ್ಕಳ ಚಿತ್ರಗಳು ಮನರಂಜನೆಯ ಜೊತೆಗೆ ಆರ್ಥಿಕವಾಗಿ ಕೂಡ ಯಶಸ್ವಿಯಾಗಬಹುದು ಎಂಬುದನ್ನು ನಿರೂಪಿಸಿತು. ನಾಗರಹೊಳೆ ಚಿತ್ರದ ಯಶಸ್ಸು ಮುಖ್ಯವಾಹಿನಿಯ ಸಿನಿಮಾಗಳ ಜೊತೆ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ತುಂಬುವ ಸಾಧ್ಯತೆಯನ್ನು ಸಾಬೀತುಪಡಿಸಿತು. ಹಾಗೆಯೇ ಕನ್ನಡದಲ್ಲಿ ಮುಂದೆ ಇದೇ ರೀತಿಯ ಮಕ್ಕಳ ಕಥಾವಸ್ತು ಕೇಂದ್ರೀಕೃತ ಚಿತ್ರಗಳ ಸರಣಿಗೆ ದಾರಿ ಮಾಡಿಕೊಟ್ಟಿತು. ನಾಗರಹೊಳೆ ಹಚ್ಚಿದ ಕಿಚ್ಚಿನಿಂದಾಗಿ ಮುಂದೆ ಪುಟಾಣಿ ಏಜೆಂಟ್ 123, ಪ್ರಚಂಡ ಪುಟಾಣಿಗಳು ಮತ್ತು ಸಿಂಹದ ಮರಿಸೈನ್ಯದಂತಹ ಚಿತ್ರಗಳು ಕನ್ನಡದಲ್ಲಿ ಮೂಡಿಬಂದು ಗಮನಾರ್ಹವೆನಿಸಿದವು. ಸಿಂಹದ ಮರಿಸೈನ್ಯ ಚಿತ್ರವನ್ನು ರಾಜೇಂದ್ರ ಸಿಂಗ್ ಬಾಬು ಅವರೇ ನಿರ್ದೇಶಿಸಿದರು. ಈ ಎಲ್ಲಾ ಚಿತ್ರಗಳ ನಿರ್ಮಾಣದಲ್ಲಿ ಅಗತ್ಯವಾಗಿದ್ದ ಶ್ರೀಮಂತಿಕೆ ಮತ್ತು ಗುಣಮಟ್ಟಗಳನ್ನು ಲೋಪದೋಷಗಳಿಲ್ಲದಂತೆ ನಿರ್ವಹಿಸಿದವು ಮತ್ತು ಮಕ್ಕಳ ಮನರಂಜನೆಯನ್ನು ಗಂಭೀರವಾಗಿಯೇ ತೆಗೆದುಕೊಂಡವು. ಈ ಬಗೆಯ ಆಲೋಚನೆ ಮತ್ತು ಸೂತ್ರ ಎಷ್ಟು ಯಶಸ್ವಿ ಮತ್ತು ವಿಭಿನ್ನವಾಗಿತ್ತು ಎಂದರೆ, ಈ ಚಲನಚಿತ್ರಗಳನ್ನು ಮರುನಿರ್ಮಾಣ ಮಾಡುವುದಕ್ಕಿಂತ ಹೆಚ್ಚಾಗಿ ಇತರ ಭಾಷೆಗಳಿಗೆ ಡಬ್ ಮಾಡಲಾಯಿತು. ಇದು ಈ ಚಿತ್ರಗಳ ವಿಶಿಷ್ಟ ಮೂಡಿ ಮತ್ತು ಆಕರ್ಷಣೆಗೆ ಸಾಕ್ಷಿಯಾಗಿದೆ. ಈ ಚಿತ್ರದ ಶೀರ್ಷಿಕೆಯ ಪಟ್ಟಿಯಲ್ಲಿ ಮಾನವ ಪಾತ್ರ ಮಾತ್ರವಲ್ಲದೆ ಮೊಸಳೆಗಳು ಮತ್ತು ಮೀನುಗಳಂತಹ ಪ್ರಾಣಿಗಳಿಗೂ ಸಹ ಮನ್ನಣೆಯನ್ನು ನೀಡಿತು. ಇದು ಯುವ ಪ್ರೇಕ್ಷಕರನ್ನು ಖುಷಿಪಡಿಸುವುದಲ್ಲದೆ ಚಿತ್ರದಲ್ಲಿ ಒಳಗೊಂಡಿರುವ ಎಲ್ಲಾ ಮೂಕ ಪ್ರಾಣಿಗಳಿಗೂ ಸಹ ಅಪರೂಪದ ಗೌರವವನ್ನು ಸಲ್ಲಿಸದಂತಾಯಿತು. ಮುಂದೆ ಬೆಟ್ಟದ ಹೂವಿನಿಂದ ಚಿನ್ನಾರಿ ಮುತ್ತದವರೆಗೂ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಲನಚಿತ್ರಗಳ ನಿರಂತರ ಜನಪ್ರಿಯತೆಯನ್ನು ನಾಗರಹೊಳೆ ಚಿತ್ರವು ಸಾರಿದ ಪರಂಪರೆಯು ಸ್ಪಷ್ಟವಾಗಿದೆ. ನಾಗರಹೊಳೆ ಚಿತ್ರವು ಮಕ್ಕಳ ಸಿನಿಮಾದ ಶಕ್ತಿಯನ್ನು ಸಂಭ್ರಮಿಸುವಂತಹ ಮತ್ತು ಅದರ ಸಾಮರ್ಥ್ಯವನ್ನು ಮೋಹಕಗೊಳಿಸಲಾಗಿದೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಚಿತ್ರ ಪ್ರೇಮಿಗಳಿಗೂ ನಮಸ್ಕಾರ. ಈ ಚಿತ್ರದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ